ಇಂದು ನಿರ್ಧಾರ ಆಗುತ್ತೆ RCB ಮ್ಯಾಚು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಬೇಕೋ ಬೇಡವೋ ಅಂತ. ಇದ್ರ ಬಗ್ಗೆನೇ ಒಂದು ಮಹತ್ವವಾದಂಥ ಮೀಟಿಂಗ್ ನಡೀತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರು ಇರ್ತಾರೆ, ಸಾಕಷ್ಟು ಅಧಿಕಾರಿಗಳಿರ್ತಾರೆ. RCB ಮ್ಯಾಚ್ ಬೆಂಗಳೂರಿನಲ್ಲಿ ನಡೀಬೇಕೋ ಬೇಡವೋ ಅನ್ನುವಂಥ ಬಗ್ಗೆ ಇಲ್ಲಿ ವಿಚಾರ ಇದೆ. ಬೆಂಗಳೂರಿನ RCB ಪಂದ್ಯ ಆಡಿಸೋಕೆ ಅನುಮತಿಯನ್ನು ಕೊಡುತ್ತಾ ಸರ್ಕಾರ. ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್, GBA ಕಮಿಷನರ್ ಮಹೇಶ್ವರ್ ರಾವ್, KSPA ಒಂದು ಅಧಿಕಾರಿಗಳು, ಸಿಬ್ಬಂದಿ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಮಹತ್ವದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮೈದಾನದಲ್ಲಿ ಮುಂಜಾಗ್ರತಾ ಕ್ರಮದ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಬಹುತೇಕವಾಗಿ ಇಂದಿನ ಸಭೆಯಲ್ಲಿನೇ ಪಂದ್ಯ ಆಯೋಜನೆ ಬಗ್ಗೆ ಒಂದು ಸ್ಪಷ್ಟನೆ ಸಿಗುತ್ತೆ ನಮಗೆ. ಜಸ್ಟಿಸ್ ಕುನ್ಹಾ ವರದಿಯಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಏನೇನಿದೆ ವರದಿಯಲ್ಲಿ ಅಂತ, ಎಷ್ಟು ಅಂಶಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮ್ಮುಖದಲ್ಲಿ ರಚಿಸಲಾಗಿದ್ದ ಸಮಿತಿ ಏನಿತ್ತು, ಕೆಲವೊಂದು ಮುಖ್ಯವಾದ ಮತ್ತು ಕುತೂಹಲದ ಮಾಹಿತಿಯನ್ನು ಕಲೆ ಹಾಕಿದೆ ಆ ಸಮಿತಿ. ಕುನ್ಹಾ ವರದಿಯ ಉಲ್ಲೇಖಿತ ಅಂಶಗಳ ಕ್ರೀಡಾಂಗಣದಲ್ಲಿ ಅಳವಡಿಕೆಯಾಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಪಂದ್ಯ ಆಯೋಜನೆಗೊಂಡ್ರೆ ಕ್ರೀಡಾಂಗಣದ ಸುರಕ್ಷಿತ ಗುಣಮಟ್ಟದ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಸುರಕ್ಷಿತವಾಗಿ ಅಥವಾ ಸಂಕ್ಷಿಪ್ತವಾಗಿ ತಪಾಸಣೆ ಮಾಡಿ ಅಂತ ಹೇಳಿ ಗೃಹ ಸಚಿವರು ಹೇಳಿದರು. ಇನ್ನು KSCA ನೀಡಿರುವಂತಹ ವರದಿ ಜೊತೆ ಗೃಹ ಸಚಿವರ ಸಮಿತಿ ನೀಡಿರುವ ವರದಿ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಎಲ್ಲವೂ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆ ನಂತರ ಪಂದ್ಯವನ್ನು ನಾವು ಆಡಿಸ್ಬೇಕೋ ಬೇಡೋ ಆ ಬಗ್ಗೆ ಯೋಚನೆ ಮಾಡ್ತಾರೆ. RCB ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರ ಖುಷಿ ಕೊಡುತ್ತೆ, ಏನೋ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಯಾಕಂದರೆ RCB ಪಂದ್ಯ ಅಂತ ಬಂದಾಗ, IPL ಅಂತ ಶುರುವಾದಾಗ ಬೆಂಗಳೂರಿನಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ. ಅದು ಕೂಡ ಚಿನ್ನಸ್ವಾಮಿಯ ಸುತ್ತಮುತ್ತ, ಆ ಕ್ರೀಡಾಂಗಣದ ಸುತ್ತಮುತ್ತ ಏನಾಗಿರುತ್ತೆ, ಪ್ರತಿನಿತ್ಯವೂ ಕೂಡ ಅಲ್ಲಿ ವಾತಾವರಣ ಬೇರೆ ರೀತಿಯಾಗಿರುತ್ತೆ. ನಾರ್ಮಲ್ ಆಗಿ ಇರೋದೇ ಇಲ್ಲ. ಇಲ್ಲಿ IPL ಯಾವಾಗ ಶುರುವಾಗುತ್ತೆ, RCB ಪಂದ್ಯ ಯಾವಾಗಿರುತ್ತೆ, ಅಲ್ಲೆಲ್ಲವೂ ಕೂಡ ಹಬ್ಬದ ರೀತಿಯಲ್ಲಿರುತ್ತೆ. ಸಾಕಷ್ಟು ಜನ ಸೇರ್ತಾರೆ. ಈ ಪಂದ್ಯವನ್ನು ನೋಡೋಕೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಆದರೆ ಈ ಬಾರಿ ಈ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು. ಅದ್ರ ಬಗ್ಗೆನೇ ಮೀಟಿಂಗ್ ಆಗ್ತಾ ಇದೆ. RCB ಮ್ಯಾಚ್ಗಳ ಭವಿಷ್ಯದಿಂದ ನಿರ್ಧಾರ ಆಗ್ತಾ ಇದೆ. ಏನಾಗಬಹುದು, ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ. ಕೆಲವೊಂದು ವರದಿಯನ್ನು ಕೊಟ್ಟಿದ್ದಾರೆ ಜಸ್ಟಿಸ್ ಕುನ್ಹಾ ಅವರು. ಆ ವರದಿಯ ಅಂಶಗಳನ್ನು ನೋಡ್ತಾರೆ, ಅದನ್ನು ಎಷ್ಟರ ಮಟ್ಟಿಗೆ ಅಳವಡಿಕೆ ಮಾಡಿಕೊಂಡಿದ್ದಾರೆ ಅಲ್ಲಿ ಅದನ್ನು ಕೂಡ ಗಮನಿಸ್ತಾರೆ. ಇನ್ನೇನು ಒಂದು 2-3 ದಿನದ ಹಿಂದೆ ಅಂದ್ಕೊಳ್ಳಿ ಬಂದಿದ್ದರು ವೆಂಕಟೇಶ್ ಪ್ರಸಾದ್ ಅವರು ಮತ್ತು RCB ಅವರು. ಅವರಿಬ್ಬರು ಪರಮೇಶ್ವರ್ ಅವರ ಮನೆಗೆ ಹೋಗಿಯೇ ಮಾತನಾಡಿದರು, ಮೀಟಿಂಗ್ ಮಾಡಿ. ನೋಡಿ, ಈ ವಿಚಾರದ ಬಗ್ಗೆ ನೀವು ಕೂಡ ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಳಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದರು. ಎಲ್ಲ ಒಳ್ಳೆಯ ರೀತಿಯ ಮಾತುಕತೆ ಆಗಿದೆ, ಒಳ್ಳೆಯ ವಿಚಾರ ಕೂಡ ಸಿಗುತ್ತೆ ಅಭಿಮಾನಿಗಳಿಗೆ, ಸ್ವಲ್ಪ ವೆಯ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇವತ್ತು ಆ ಸಭೆ ನಡೀತಾ ಇದೆ. ಅವತ್ತು ಕೂಡ ಪರಮೇಶ್ವರ್ ಅವರು ಹೇಳಿದರು ಭೇಟಿಯಾದಾಗ, ಹೌದು ಅವ್ರು ಬಂದಿದ್ದರು, ಕೇಳಿದ್ದಾರೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಮೀಟಿಂಗ್ ಮಾಡ್ತಾ ಇದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರಿತೀವಿ, ಮತ್ತು RCB ಅವರು ಮತ್ತು ಏನಿದೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಏನಿದೆ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಇರ್ತಾರೆ. ಎಲ್ಲರ ಜೊತೆ ಸೇರಿಕೊಂಡು ನಾವು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಮಾತನಾಡಿದರು. ಈಗ ಈ ಪಂದ್ಯಗಳ ವಿಚಾರವಾಗಿಯೇ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋಂಥ ವಿಚಾರ ಇದೆ. ಸಭೆಯಲ್ಲಿ ಗೃಹ ಸಚಿವರು ಇರ್ತಾರೆ, GBA ಕಮಿಷನರ್ ಕೂಡ ಇರ್ತಾರೆ, ಬೇರೆ ಬೇರೆ ಅಧಿಕಾರಿಗಳು ಕೂಡ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಅವ್ರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಏನು ವರದಿಗಳೇನಿದೆ, ಪರಮೇಶ್ವರ್ ಅವರ ಸಮಿತಿ ಏನಿತ್ತು ಆ ವರದಿ ಮತ್ತು ಕುನ್ಹಾ ಅವರ ವರದಿ ಇವೆರಡವನ್ನು ನೋಡಿ ಚರ್ಚೆ ಮಾಡಿ ಆ ನಂತರ ಒಂದು ನಿರ್ಧಾರ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.